ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನು ನಡೀತಾ ಇದೆಯೋ, ಅವರಲ್ಲಿ ಯಾವ ಭಾವನೆಗಳಿದೆಯೋ ಅದಕ್ಕೆ ನಾನು ನುಡಿ ಆಗ್ತಾ ಇದ್ದೇನೆ, ನಾನು ಮಾತಾಗ್ತಾ ಇದ್ದೇನೆ. ರಾಜ್ಬಿ ಸರ್, ನನಗೆ ಅನಿಸ್ತಾ ಹೋದ್ದೇನು ಅಂತ ಹೇಳಿದ್ರೆ, ನೀವು RJಯಿಂದ ಗುರೂಜಿ. ನೀವು ಮೊದಲು ರೇಡಿಯೋ ಜಾಕಿಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರಿ, ತದನಂತರದಲ್ಲಿ ಈ ಇಂಡಸ್ಟ್ರಿಗೆ ಬಂದ್ರಿ. ಸೂ ಫ್ರಮ್ ಸೋದಂತಹ ಎಲ್ಲರ ಮನೆ ಮಾತಾದ ಮನ ಮುಟ್ಟಿದಂತಹ ಸಿನಿಮಾವನ್ನು ಕೊಟ್ರಿ. ಆ ಗುರೂಜಿಯ ಪಾತ್ರ ಎಲ್ಲರಿಗೂ ಕೂಡ ಒಂದು ಕ್ಷಣಕ್ಕೆ ಎಂಥ ಒಂದು ರೋಲ್, ನಾನು ಹೀಗೆ ಆಗಬೇಕು, ಇಂತಹ ಒಂದು ಕನಸನ್ನು ಹುಟ್ಟು ಹಾಕುವಂತೆ ಮಾಡಿದಂತಹ ಒಂದು ಪಾತ್ರ. ಇಷ್ಟನ್ನು ಸಾಧಿಸಿದ್ರು ಕೂಡ, ಇಷ್ಟೆಲ್ಲವನ್ನು ಸಾಧಿಸಿದ್ರು ಕೂಡ ನಿಮ್ಮ ಈ ಸರಳತೆ, ಈ ನೈಜತೆ ನಮಗೆಲ್ಲರಿಗೂ ಕೂಡ ಮಾದರಿ. ಹಾಗಿರಬೇಕಾದ್ರೆ ಈಗ ನಾವು ನೋಡ್ತಾ ಇದ್ದೇವೆ, ಒಂದೆರಡು ಏನೋ ಅಚೀವ್ಮೆಂಟ್ ಆಯಿತಾ, ಕಾಲು ನೆಲದ ಮೇಲಿರುವುದಿಲ್ಲ ಕೆಲವರಿಗೆ. ಏನೋ ಒಂದು ಮಹತ್ವದ ಸಾಧಿಸಿದ್ವಿ ಅಂತ ಹೇಳಿರ್ತಾರೆ. ಬಟ್ ಅದಲ್ಲ, ಬಾಗುವುದರಿಂದ ಅದ್ಭುತಗಳು ಸೃಷ್ಟಿಯಾಗ್ತದೆ ಅಂತ ಹೇಳುವಂಥದ್ದನ್ನು ನಿರೂಪಿಸಿಕೊಟ್ಟವರು ನೀವು. ಈ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆ ನಿಮ್ಮ ಕಿವಿ ಮಾತೇನು ಸರ್? ಯಾಕಂತೇಳಿದರೆ ಮುಂದೆ ಅದೆಷ್ಟೋ ಕನಸನ್ನು ಹೊತ್ಕೊಂಡು ಕೂತಂತಹ ಮಕ್ಕಳಿದ್ದಾರೆ, ಅವರಿಗೆ ಇದರ ಬಗ್ಗೆ ನಿಮ್ಮ ಮಾತೇನು? ಎಂಚೋಲರ ಮಾತಾ ಸೌಖ್ಯನಾ? ಬಡವನುಂಡಾ ಅಂತ ಬಡಾವಣ ರಪ್ಪ ಒಂದು 5 ನಿಮಿಷ ಅಬ್ಬಾ. ಸೊ ಮಕ್ಕಳಿಗೆ ಕಿವಿ ಮಾತು ಕೊಡುವಷ್ಟು ಯಾವತ್ತೂ ದೊಡ್ಡವರಾಗಬಾರ್ದು. ಯಾಕಂದರೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಅಂದರೆ ದೊಡ್ಡವರ ಬದುಕಿನ ದೊಡ್ಡ ಉದ್ದೇಶ ಏನಾಗಬೇಕು ಅಂದರೆ, ನಾವು ಮಕ್ಕಳ ಥರ ಆಗಬೇಕು ಅನ್ನೋದಷ್ಟೇ ನಮ್ಮ ಇದಾಗಬೇಕು. ಸೊ ನಾವು ಮಕ್ಕಳಿಂದ ಕಲಿಬೇಕು. ಅದನ್ನು ಬಿಟ್ಟರೆ ಮಕ್ಕಳಿಗೆ ಕಿವಿ ಮಾತು ಹೇಳುವಷ್ಟು ದೊಡ್ಡವರು ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ನಾನು ಅವ್ರ ಹತ್ರ ಏನು ಕೇಳ್ಕೊಬೋದು ಅಂದರೆ, ಈ ಎಜುಕೇಷನ್ನು ಮತ್ತು ಪ್ರೊಫೆಷನ್ನು, ಈ ಪ್ರೆಷರು, ಅದೆಲ್ಲದಕ್ಕಿಂತ ಒಂದು ವಿಷಯವನ್ನು ಮಾತ್ರ ಅವರು ಗಮನ ಇಟ್ಟು ನೋಡ್ಕೋಬೇಕು. ಏನು ಅಂತ ಹೇಳಿದ್ರೆ, ಅವರ ಹೃದಯ ಯಾವ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಖುಷಿಯಲ್ಲಿರ್ತದೆ, ಯಾವ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಆನಂದದಲ್ಲಿರ್ತದೆ. ಅದು ಯಾವುದೇ ಇದ್ರೂ ಕೂಡ ಅದನ್ನು ಬಹಳ ಗಾಢವಾಗಿ ಪ್ರೀತಿಸಿ ಅದರಲ್ಲಿ ಮುಂದುವರಿಬೇಕು ಅಷ್ಟೇ ಹೇಳ್ಬೋದು. ಯಾಕಂದರೆ ನಾನು ಕೂಡ 10ನೇ ಕ್ಲಾಸ್ ತನಕ ಓದಬೇಕಾದ್ರೆ ನನ್ನ ಶಾಲೆಯಲ್ಲಿ ಎಲ್ಲರೂ ಕೂಡ ನಾನು ತುಂಬ ದಡ್ಡ ಅಂತ ಅಂದ್ಕೊಂಡಿದ್ರು. ಬಟ್ ನಾನು ಇವತ್ತು ಏನಾದರೂ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ, ನನಗೆ ಏನೇ ಸಿಕ್ಕಿದ್ರು ಕೂಡ ಅದನ್ನು ತುಂಬ ಗಾಢವಾಗಿ ಪ್ರೀತಿಸಿ ಮಾಡೋಕ್ಕಾಗ್ತಾ ಇತ್ತು. ಆ ಒಂದು ಇಂಟೆನ್ಸ್ ಪ್ಯಾಷನ್ ಮತ್ತು ಲವ್ ಇದ್ದರೆ ಸಾಕು. ಅದು ಮಕ್ಕಳಿಗೆ ಯಾವತ್ತೂ ಇರುತ್ತೆ, ಅದನ್ನು ಕಾಪಾಡ್ಕೊಂಡು ಹೋದರೆ ಸಾಕು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಇವಾಗ ಸಿನಿಮಾ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಈ ರೂರಲ್ ಏರಿಯಾದಲ್ಲಿ ಚಿತ್ರರಂಗಕ್ಕೆ ಹೋದರೆ ಮಕ್ಕಳು ಹಾಳಾಗ್ತಾರೆ, ಎಸ್ಪೆಷಲಿ ಗರ್ಲ್ಸ್. ಆ್ಯಕ್ಚುಲಿ ಅವರಲ್ಲಿ ಪ್ರತಿಭೆ ಇರ್ತದೆ, ಆಸಕ್ತಿಯೂ ಇರ್ತದೆ, ಪೇರೆಂಟ್ಸಿಗೆ ಮನಸ್ಸೂ ಇರ್ತದೆ. ಆದರೆ ಸಮಾಜಕ್ಕೆ ಹೆದರಿ ಮಕ್ಕಳನ್ನು ಸಿನಿಮಾಕ್ಕೆ ಹೋಗಬೇಡ, ಈ ಥರಕ್ಕೆ ಕಟ್ಟುಪಾಡುಗಳನ್ನು ವಿಧಿಸ್ತಾ ಇದ್ದೇವೆ. ಹಾಗಿರಬೇಕಾದ್ರೆ ಯಾವ ರೀತಿಯಲ್ಲಿ ಇದನ್ನು ತಿಳಿ ಹೇಳ್ಬೋದು ಪೋಷಕರಿಗೆ? ಈಗ ಮಕ್ಕಳ ಪ್ರತಿಭೆಗೆ ಯಾವ ರೀತಿ ಪೋಷಕರು ನೆರಳಾಗ್ಬೋದು? ಅಂದರೆ ನನ್ನ ಪ್ರಕಾರ ಸಿನಿಮಾ ಅಂದರೆ ಸಮಾಜ ಮತ್ತು ಬದುಕಿನ ಹೊರತಾಗಿರುವಂಥ ಬೇರೆ ಪ್ರಪಂಚ ಅಲ್ಲ. ಅದು ಸಮಾಜ ಮತ್ತು ಬದುಕಿನ ಇನ್ನೊಂದು ಪ್ರಕಟ ರೂಪ ಅಷ್ಟೇ. ಹಾಗಾಗಿ ನೀವು ಸಿನಿಮಾದಲ್ಲಿ ಏನಾದರೂ ತಪ್ಪು ನೋಡ್ತಾ ಇದ್ರೆ, ಅದು ಸಿನಿಮಾದಲ್ಲಿರೋ ತಪ್ಪುಗಳು ಮಾತ್ರ ಅಲ್ಲ, ಅದು ಸಮಾಜದಲ್ಲಿರುವಂಥ ತಪ್ಪುಗಳು. ಹಾಗಾಗಿ ಸಮಾಜದಲ್ಲೇ ಇರುವಂಥ ತಪ್ಪುಗಳಾಗಲಿ, ಸಮಾಜದಲ್ಲಿರುವಂಥ ಒಳಿತುಗಳೆಲ್ಲ ಮಾತ್ರ ಸಿನಿಮಾದಲ್ಲಿರುವಂಥದ್ದು. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ, ತುಂಬ ಪೇರೆಂಟ್ಸ್ಗೂ ಆ ಅಭ್ಯಾಸ ಇದೆ. ಅಂದರೆ ನನ್ನ ಮಗ ಫೇಮಸ್ ಆಗಬೇಕು ಅಂತ ಸಿನಿಮಾಗೆ ಪುಷ್ ಮಾಡೋದು, ರೀಲ್ಸಿಗೆ ಪುಷ್ ಮಾಡೋದು. ದಯವಿಟ್ಟು ಅದನ್ನು ಯಾರೂ ಮಾಡಬಾರ್ದು. ಮಾಡಿದ್ರು ಕೂಡ ನೀವು ಮಕ್ಕಳು ಕೂಡ ಅದನ್ನು ಒಪ್ಕೋಬಾರ್ದು. ನಿಮಗೆ ಏನು ಖುಷಿ ಅದನ್ನು ಮಾಡಬೇಕು. ಬಟ್ ಯಾವಾಗ ಮಕ್ಕಳಿಗೆ ಅನಿಸುತ್ತೆ ನಾನು ಕತೆ ಹೇಳಬೇಕು, ನಾನು ಕತೆಯನ್ನು ಕಟ್ಟುವಂಥ ಸಾಮರ್ಥ್ಯ ಇದೆ, ನನಗೆ ಕತೆ ಅಂದರೆ ಬಹಳ ಇಂಟ್ರೆಸ್ಟು, ನನಗೆ ನಟಿಸ್ಬೇಕು. ಯಾಕೆ ನಟಿಸ್ಬೇಕು ಅಂದರೆ 4 ಜನ ನನಗೆ ಗುರುತಿಸ್ಲಿ ಅಂತಲ್ಲ. ನಟಿಸುವ ಗಳಿಗೆಯ ಪ್ರಕ್ರಿಯೆ ಏನಿದೆ, ನಟಿಸ್ಬೇಕಾದ್ರೆ ನಮಗೇನಾಗುತ್ತೆ ಅದೇ ಎಲ್ಲದೂ ಕೂಡ. ಕೆಲವು ಮಕ್ಕಳು ಇರ್ತಾರೆ, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರು ಬೇರೆನೇ ಆಗ್ಬಿಡ್ತಾರೆ, ಬೇರೆ ಮನುಷ್ಯರೇ ಆಗ್ಬಿಡ್ತಾರೆ. ಸೊ ಆ ಥರ ಪರಕಾಯ ಪ್ರವೇಶ ಆಗುವಂಥದ್ದು. ಜೊತೆಗೆ ಈ ಆರ್ಟನ್ನು ಫಾಲೋ ಮಾಡಬೇಕಾದ್ರೆ ಕಳ್ಕೊಳ್ಳುವಂಥ ಗುಣ ಇದ್ರೆ, ಅಂದರೆ ನಮ್ಮನ್ನು ನಾವು ಕಳ್ಕೊಳ್ಳುವಂತಹ ಒಂದು ತನ್ಮಯತೆ ಇದ್ದರೆ, ಆಗ ದಯವಿಟ್ಟು ಅವರು ಸಿನಿಮಾದ ಕಡೆ ಒಲವನ್ನು ತೋರಿಸ್ಬೋದು. ಸಮಾಜಕ್ಕೆ ನಾವೇನು ಹೇಳೋಕ್ಕಾಗತ್ತೆ, ಅದು ಯಾವತ್ತೂ ಬದಲಾಗಲ್ಲ ಅಂತ ಅನಿಸುತ್ತೆ. ಅಂದರೆ ಸಿನಿಮಾ ಅಂದರೆ ಮೈಲಿಗೆ ಅಂತ ಹೇಳ್ತಾರೆ, ಬಟ್ ಯಾರೋ ಒಬ್ಬ ಸಿನಿಮಾ ಆ್ಯಕ್ಟರ್ನ ಸೂಪರ್ ಸ್ಟಾರ್ ಅಂತ ಪೂಜೆ ಮಾಡ್ತಾರೆ. ರಾಜಕೀಯ ಅಂದರೆ ಮೈಲಿಗೆ ಅಂತಾರೆ, ಬಟ್ ಯಾರಾದರೂ ಒಬ್ಬರು ರಾಜಕೀಯ ವ್ಯಕ್ತಿ ಬಂದರೆ ಎಲ್ಲರೂ ಹಿಂದ್ಗಡೆ ಓಡೋಗ್ತಾರೆ. ಅದು ಯಾವಾಗಲೂ ಇದ್ದಿದ್ದೆ. ಬಟ್ ನಾವು ಒಂದು ಅರ್ಥ ಮಾಡ್ಕೋಬೇಕು, ಅದು ಸಮಾಜದ ಥರನೇ ಇನ್ನೊಂದು ಅಷ್ಟೇ. ನಾವು ಯಾವ ಥರ ಇದ್ದೀವಿ ಅದೇ ರೀತಿ ಸಿನಿಮಾ. ಒಳ್ಳೇದಿದೆಯಾ ಒಳ್ಳೇದಿದೆ, ಕೆಟ್ಟದಿದೆಯಾ ಕೆಟ್ಟದಿದೆ. ಬಟ್
ಯಾವತ್ತೂ ಕೂಡ ಸಿನಿಮಾ ರಂಗಕ್ಕೆ ಹೋಗಬೇಕಾದ್ರೆ ಒಳ್ಳೆ ತಂಡವನ್ನು ಆಯ್ಕೆ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾಕೆ ಕತೆ ಹೇಳಬೇಕು, ಯಾಕೆ ಸಿನಿಮಾ ಮಾಡಬೇಕು, ಯಾಕೆ ನಟಿಸ್ಬೇಕು, ಅದಕ್ಕೆ ಒಂದು ರೀಸನ್ ಅಥವಾ ಒಂದು ಆನ್ಸರ್ ನಿಮಗೆ ಗೊತ್ತಿರಬೇಕು. ಅಷ್ಟಿದ್ರೆ ಸಾಕು ಅನಿಸುತ್ತೆ. ಥ್ಯಾಂಕ್ ಯು ಸರ್. ಇವಾಗ ಹೆಸರಲ್ಲೇನಿದೆ, ಆದರೆ ಹೆಸರಲ್ಲಿ ಎಲ್ಲನೂ ಇದೆ ಅಂತ ಹೇಳಿಕೊಂಡು ತೋರಿಸ್ಕೊಟ್ಟವ್ರು ನೀವು. ಈಗ ನೀವು ನಟಿಸಿದ ಆ ಸಿನಿಮಾಗಳನ್ನು ನೋಡುವಾಗ, ಈಗ ಸೂ ಫ್ರಮ್ ಸೋ, ಒಂದು ಕ್ಷಣಕ್ಕೆ ನಮ್ಗೆ ಅನಿಸಿದ್ದು ಇದರಲ್ಲಿ ಎಂತ ಇರ್ಬೋದು, ಹೆಸರೇ ಒಂದು ರೀತಿ ವಿಚಿತ್ರ, ಆದರೆ ಒಂದು ರೀತಿ ಆಕರ್ಷಣೀಯ, ಏನೋ ಇರಬೇಕಿದ್ರಲ್ಲಿ ಒಂದು ಕುತೂಹಲವನ್ನು ಸೃಷ್ಟಿ ಮಾಡುವಂತಹ ಒಂದು ಹೆಸರು. ಇಂತಹ ಹೆಸರುಗಳನ್ನು ಕೊಡಬೇಕು ಅಂತ ಹೇಳಿ ನಿಮಗೆ ಯಾಕೆ ಅನಿಸ್ತು ಸರ್? ಯಾಕಂದರೆ ಧೈರ್ಯ ಬೇಕು, ಎಂಟೆದೆ ಬೇಕು. ಇಂಥ ಹೆಸರುಗಳನ್ನು ಕೊಡುವಾಗ ಜನ ಹೇಗೆ ಅದನ್ನು ತಗೊಳ್ತಾರ, ಇದೆಲ್ಲವನ್ನು ನೋಡ್ಕೊಳ್ಬೇಕಾಗ್ತದೆ. ಈ ಹೆಸರನ್ನು ಕೊಡುವುದರ ಹಿಂದೆ ನಿಮ್ಮ ಆಲೋಚನೆಗಳೇನು ಸರ್? ಯಾಕಂದರೆ ನಮ್ಮ ಮಕ್ಕಳಿಗೂ ಕೂಡ ಇಂಥದ್ದು ಹೊಸದರ ಕಡೆ ಹೆಜ್ಜೆ ಹಾಕಬೇಕಾದ್ರೆ ಅದೆಷ್ಟು ಧೈರ್ಯ ಬೇಕು. ಅಂತಹ ಧೈರ್ಯದ ಮಾತುಗಳು ನಮ್ಮ ಮಕ್ಕಳಿಗೆ ಬೇಕು ಸರ್. ಐ ಥಿಂಕ್ ಧೈರ್ಯ ಅಂತ ಏನಿಲ್ಲ, ನಾನೇನೋ ಮಾಡಬೇಕಾದ್ರೆ ಇದೇನೋ ಬಹಳ ಭಿನ್ನವಾಗಿದೆ, ಇದು ಭಿನ್ನವಾಗಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಮಾಡೋದಲ್ಲ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲದೂ ಕೂಡ ಒಂದು ರೀತಿಯ ಒಂದರ ದಾರಿಲಿ ಹೋಗಬೇಕಾದ್ರೆ ನಾವು ನಮ್ಮ ಧ್ವನಿಯನ್ನು, ಅಂದರೆ ನಮಗೆ ಏನು ಅನಿಸುತ್ತೆ ಆ ಒಂದು ವಿಷಯವನ್ನು ನಾವು ತುಂಬ ಗಾಢವಾಗಿ ನಂಬಿದ್ರೆ ಅದನ್ನು ಹೇಳೋದಕ್ಕೆ ನಮ್ಗೆ ತುಂಬ ಶಕ್ತಿ ಬರುತ್ತೆ. ಅಂದರೆ ಈಗ ಸೂಪ್ರಮ್ ಸೋ ಅಂತ ಟೈಟಲ್ ಇಡಬೇಕಾದ್ರೆ ನಮ್ಮ ಟೀಮಲ್ಲೇ ಕೇಳಿದ್ರು, ಇದು ಅರ್ಥ ಆಗುತ್ತೆ ಜನಗಳಿಗೆ, ಇದೇನದು ಒಂಥರ ವಿಚಿತ್ರವಾಗಿದೆ ಅಂತ. ಗರುಡ ಗಮನ ಋಷಭವನ ಅನ್ಬೇಕಾದ್ರೆ ನನ್ನ ಪ್ರೊಡ್ಯೂಸರ್ ನನ್ನ ಜೊತೆ ಜಗಳ ಮಾಡಿದ್ರು, ಇದೇನದು ಈ ಥರ ಇದೆ, ಒಳ್ಳೆ ಮಂತ್ರದ ಥರ, ಯಾರು ನೆನ್ಪಿಟ್ಕೋತಾರೆ ಅಂತ. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಆ ಕ್ಷಮತೆ ಇರಬೇಕು. ಜನ ಅದನ್ನು ನಂಬಿ ಅಥವಾ ನೆನಪಿಟ್ಕೊಂಡು ಅದನ್ನು ಆಮೇಲೆ ಅವರ ಬದುಕಿನ ಭಾಗವನ್ನಾಗಿಸುವಂತಹ ಒಂದು ಕ್ಷಮತೆ ಸಿನಿಮಾದ ಕತೆಗಿದ್ದಾಗ ಮಿಕ್ಕಿದೆಲ್ಲದಕ್ಕೂ ಕೂಡ ಅದು ಆರಾಮಾಗಿ ಫಾಲೋ ಆಗುತ್ತೆ. ಸೊ ಮಕ್ಕಳ ಹತ್ರ ನಾನು ಇಷ್ಟೇ ಕೇಳ್ಕೊಳ್ಳೋದು, ತುಂಬ ಭಿನ್ನನಾಗಬೇಕು ಅನ್ನುವಂತಹ ಹೋರಾಟದಲ್ಲಿ, ತುಂಬ ಡಿಫ್ರೆಂಟ್ ಆಗಿರಬೇಕು ಅಂತ ಹೋರಾಟದಲ್ಲಿ ಇರಬೇಡಿ. ನಿಮಗೆ ಯಾವುದು ಸರಿ ಅನಿಸುತ್ತೆ, ನೀವು ಪ್ರಪಂಚದಲ್ಲಿ ತುಂಬ ಡಿಫ್ರೆಂಟ್, ಅಂದರೆ ಕೋಟ್ಯಾಂತರ ಜನರಲ್ಲಿ ನೀವಿದ್ದೀರಾ ಅಂದರೆ, ನಿಮ್ಮ ತಲೆ ಯೋಚನೆ ಮಾಡ್ತಿದೆ ಅಂದರೆ, ನಿಮ್ಮ ಬದುಕಿನ ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಅಂದರೆ ನೀವು ನಿಜವಾಗ್ಲೂ ಡಿಫ್ರೆಂಟ್. ಸೊ ನೀವೇನು ಅನ್ಕೋತೀರಾ ಅದನ್ನು ಮಾಡಿ, ಅದೇ ಒಳ್ಳೆ ದಾರಿನ ತಲುಪಿಸುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್. ಮಾತಾಡ್ತೇನೆ ಮುಂದಕ್ಕೆ. ಪೃಥ್ವಿ ಸರ್. ಸರ್ ನಮಸ್ತೆ. ನಮ್ಮಲ್ಲಿ ಅದೆಷ್ಟೋ ಮಕ್ಕಳು ಕತೆ ಬರೀತಾರೆ, ಅವರ ಫ್ರೀ ಟೈಮಲ್ಲಿ ಕೂತ್ಕೊಂಡು ಏನೇನೋ ಅವರ ಪಡಿಗೆ ಕವನ ಬರೀತಾರೆ, ಕತೆ ಬರೀತಾರೆ, ಇನ್ನೇನೋ ಕೆಲವು ಅಂಕಣಗಳನ್ನು ಬರೀತಾರೆ ಮಕ್ಕಳು. ಈಗ ಅದರಲ್ಲಿ ಕೆಲವರಿಗೆ ನಾವು ನಿರ್ದೇಶಕರಾಗಬೇಕು, ನಾನು ಕೂಡ ಸಿನಿಮಾಕ್ಕೆ ಕತೆ ಬರೀಬೇಕು, ಈ ಥರಕ್ಕೆ ಉಂಟು. ಸೊ ಅವರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಯಾವ ರೀತಿ ನೀವು ಆ ಮಕ್ಕಳನ್ನು ಪ್ರೋತ್ಸಾಹಿಸ್ತೀರಾ? ಚಿಕ್ಕ ಮಕ್ಕಳಿರೋದ್ರಿಂದ ನಾನು ಇಷ್ಟ ಹೇಳೋದು, ನೀವು ಕಾಲೇಜ್ಗೆ ಹೋಗೋ ತನಕ ನೀವೇನು ಮಾಡ್ತಾ ಇದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ನೀವು ಕತೆ ಕವನ ಏನು ಬರಿತೀರೋ ಅದನ್ನು ಬರೆಯೋದನ್ನು ಮುಂದುವರಿಸಿ. ಒಂದ್ಸರಿ ನೀವು ನಿಮ್ಮ ಕಾಲೇಜ್ ಯಾವಾಗ ಸೇರ್ಕೋತಿರಲ್ಲ ಆವಾಗ ನೀವು ಸ್ಕ್ರೀನ್ ರೈಟಿಂಗ್ ಅಂದರೆ ಏನು ಅಂತ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಕ್ರಾಫ್ಟ್ ಏನು, ಸ್ಕ್ರೀನ್ ರೈಟಿಂಗ್ ಕ್ರಾಫ್ಟ್ ಏನು, ಅದ್ರ ಮೇಲೆ ಗಮನ ಕೊಡ್ಬೋದು. ಮತ್ತು ಇವಾಗ ನಿಮಗೆ ಸಾಕಷ್ಟು ಮೆಟೀರಿಯಲ್ ಇಂಟರ್ನೆಟ್ನಲ್ಲಿ ಸಿಗುತ್ತೆ. ಇವಾಗ ನಾನು ಶುರು ಮಾಡಿದಾಗ ಅಷ್ಟೊಂದು ಇರಲಿಲ್ಲ, ಬಟ್ ಇವಾಗ ನಿಮಗೆ ತುಂಬ ಮೆಟೀರಿಯಲ್ ಇಂಟರ್ನೆಟ್ನಲ್ಲಿ ಸಿಗುತ್ತೆ. ನೀವು ಸ್ಕ್ರೀನ್ ರೈಟಿಂಗಿಂದ ಹಿಡಿದು ಡೈರೆಕ್ಷನ್ ಬಗ್ಗೆನೂ ಕೂಡ ಸಾಕಷ್ಟು ಕಲ್ತ್ಕೋಬೋದು. ಆದರೆ ಸದ್ಯಕ್ಕೆ ನೀವೇನು ಮಾಡ್ತಿದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ ಅಷ್ಟೆ. ಥ್ಯಾಂಕ್ ಯು ಸರ್. ಈಗ ಮಕ್ಕಳಿಗೆ ಈಗ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅಂತ ಉಂಟು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತರಬೇತಿಗಳು, ಆಸಕ್ತಿ ಪ್ರತಿಭೆ ಹೇಗೂ ಬೇಕು, ಅದರ ಜೊತೆಗೆ ಯಾವ ರೀತಿಯ ತರಬೇತಿ ಬೇಕು? ಯಾಕಂದರೆ ಮಕ್ಕಳಿಗೂ ಕೂಡ ಮುಂದಕ್ಕೆ ಹೆಲ್ಪ್ ಆಗ್ಬೋದು ಇದು ಅಂತ. ಅದೇ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀವು ತುಂಬ ಚಿಕ್ಕವರಿರೋದ್ರಿಂದ ನಿಮಗೆ ಏನು ಆಸಕ್ತಿ ಇದೆಯೋ, ನಿಮಗೆ ಕಥೆ ಕವನ ಏನಾದರೂ ಆಗಲಿ, ಅಥವಾ ಸ್ಟೇಜ್ ಮೇಲೆ ಬಂದು ನಟಿಸೋದಿರಬಹುದು, ಡ್ರಾಮಾ ಇರಬಹುದು, ಏನು ಆಸಕ್ತಿ ಇದೆಯೋ ಅದು ಮಾಡಿ, ಅದನ್ನೇ ಹಾಗೆ ಮುಂದುವರಿಸಿ. ಒಂದು ಸ್ವಲ್ಪ ನಿಮಗೆ ಒಂದು ಮೆಚ್ಯೂರಿಟಿ ಬಂದ ಮೇಲೆ, ಒಂದು ತಿಳುವಳಿಕೆ ಸ್ವಲ್ಪ ಜಾಸ್ತಿ ಆದಮೇಲೆ ಇವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬೇಕಾದಷ್ಟು ಅವಕಾಶಗಳಿದೆ, ಬೇಕಾದಷ್ಟು ಜಾಗಗಳು ಕೂಡ ಇದೆ. ನಿಮಗೆ ಫಿಲ್ಮ್ ಮೇಕಿಂಗ್ನೇ ಹೇಳ್ಕೊಡೋವಂಥ ಕೋರ್ಸ್ಗಳಿದೆ, ಆ ರೀತಿ ಕಾಲೇಜ್ಗಳಿದೆ. ಅದ್ರ ಬಗ್ಗೆ ನೀವು ಆವಾಗ ಗಮನ ಕೊಡ್ಬೋದು. ಈ ಸ್ಟೇಜಲ್ಲಿ ನಾನು ಹೇಳೋದು, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಅನಿಸುತ್ತೋ, ನಿಮ್ಗೆ ಯಾವುದ್ರ ಮೇಲೆ ಆಸಕ್ತಿ ಇದೆಯೋ ಅದನ್ನು ಬಿಡದಲ್ಲೇ ಕಂಟಿನ್ಯೂ ಮಾಡಿ ಅಷ್ಟೇ. ಇವಾಗ ಇದನ್ನು ಮಾಡಿದ್ರೆ ಮುಂದೆ ಆ ಸಮಯ ಬಂದಾಗ ನೀವು ಅದನ್ನು ನಿಮಗೆ ಇನ್ನೂ ಫೋಕಸ್ ಆಗಿ ನಿಮ್ಗೆ ಯಾವುದು ಬೇಕು, ನಿಮ್ಮ ಇಂಟ್ರೆಸ್ಟ್ ಏನು, ಆ್ಯಕ್ಟಿಂಗಾ, ಡೈರೆಕ್ಷನ್ನಾ, ಅಥವಾ ರೈಟಿಂಗಾ, ಅಥವಾ ಬೇರೆ ಟೆಕ್ನಿಕಲ್ ಸೈಡಾ, ಅದಕ್ಕೆ ನೀವು ಹೋಗೋಕ್ಕೆ ಏನು ತರಬೇತಿ ಬೇಕೋ ಬೇಕಾದಷ್ಟು ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ. ಅದನ್ನು ನೀವು ಆ ಸಮಯದಲ್ಲಿ ಅಪ್ರೋಚ್ ಮಾಡ್ಬೋದು.
ಈಗ ನಿಮ್ಮ ಆಸಕ್ತಿ ಏನಿದೆಯೋ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಉಂಟು ಸರ್, ವಾಲಿಬಾಲ್ ಆಡ್ತಾ ಇರುವಂತಹ ವಿಡಿಯೋ ಒಂದು ಹತ್ರ 10 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ಪಡ್ಕೊಂಡಿರುವಂಥದ್ದು. ಆದರೆ ಅದರಲ್ಲಿ ಕೆಲವು ಕಮೆಂಟ್ಸ್ ಏನುಂಟು ಅಂತ ಹೇಳಿದರೆ, ಅದು ರಾಜ್ ಬಿ ಶೆಟ್ಟಿ ಸರ್ ಅಲ್ಲ, ಯಾಕೆಂದರೆ ಅವರು ಪಂಚೆ ಉಡ್ಲಿಲ್ಲ. ರಾಜ್ ಬಿ ಶೆಟ್ಟಿ ಸರ್ ಅಂತ ಹೇಳಿದರೆ ಪಂಚೆ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ, ಅದರಲ್ಲಿ ಸರ್ ಪ್ಯಾಂಟ್ ಹಾಕಿದ್ದಾರೆ, ಇದು AI ಕ್ರಿಯೇಟೆಡ್ ವಿಡಿಯೋ ಇರಬೇಕು ಅಂತ ಹೇಳುವಂತಹ ಕೆಲವು ಕಮೆಂಟ್ಸನ್ನು ನಾವು ನೋಡಿದ್ವಿ. ಈಗ ಈ AI ವಿಡಿಯೋ, AI ಅಂತ ಹೇಳುವಂಥದ್ದು ಮುಂದೆ ನಮ್ಮ ಸಿನಿಮಾ ರಂಗಕ್ಕೆ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಸರ್? AI ಯಾವ ರೀತಿ ಪರಿಣಾಮ ಬೀರಬಹುದು ಅಂತನ್ನೋದು ಇವತ್ತು ನಾವು ಆ್ಯಕ್ಚುಲಿ ಊಹೆ ಮಾಡೋಕ್ಕೆ ನಮಗೆ ನಿಜಕ್ಕೂ ಆಗಲ್ಲ. ಇನ್ಫ್ಯಾಕ್ಟ್ ನಾವೀಗ ಏನು ಒಂದು ಚಿತ್ರ ಮಾಡ್ತಾ ಇದ್ದೀವೋ ಅದರಲ್ಲೂ ಕೂಡ ನಾವು AI ಸಪೋರ್ಟ್ನ ತಗೋತಾ ಇದ್ದೀವಿ. ಮುಂದೆ ಅದು ಯಾವ್ಯಾವ ರೀತಿ ಬದಲಾವಣೆಗಳನ್ನ ತರಬಹುದು ಅಥವಾ ಇನ್ನು ಏನು ಹೊಸದು ಬರಬಹುದು ಅಂತನ್ನೋದು ನಮ್ಗೆ ಇವತ್ತು ನಿಜಕ್ಕೂ ಐಡಿಯಾ ಇಲ್ಲ. ಇನ್ಫ್ಯಾಕ್ಟ್ 3 ವರ್ಷ ಹಿಂದೆ ನಾವಿದ್ದ ಪರಿಸ್ಥಿತಿನಲ್ಲಿ ಇವತ್ತು AI ಈ ಥರ ಇರುತ್ತೆ ಅಂತನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಏನಂತಂದರೆ ಮುಂದೆ ಏನೇ ಅದರಲ್ಲಿ ಏನೇ ಬದಲಾವಣೆಗಳಾಗಲಿ, ಅದರಿಂದ ನಮಗೇನೇ ಲಾಭಗಳಾಗಲಿ, ಅದನ್ನು ನಾವು ಪೂರಕವಾಗಿ ಹೇಗೆ ಬಳಸ್ಕೋಬೇಕು, ಅಂದರೆ ನಾನೀಗ ಫಿಲ್ಮ್ ಡೈರೆಕ್ಟರಾಗಿ ಹೇಳ್ತಾ ಇರೋದು, ನಮ್ಮ ಚಿತ್ರಕ್ಕೆ ಪೂರಕವಾಗಿ ಹೇಗೆ ಬಳಸ್ಕೋಬೇಕು ಅಂತ ಅನ್ನೋದನ್ನು ನಾವು ಆ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಿಜಕ್ಕೂ ಅದು ಏನಾಗಬಹುದು, ಹೇಗೆ ಡೆವಲಪ್ ಆಗಬಹುದು ಅಂತ. ಸರ್, ಇದೊಂದು ಬೇಸರ ಮಾಡಿಕೊಳ್ಬೇಡಿ, ಒಂದು ಪ್ರಶ್ನೆ. ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಏನು ಅಂತ ಹೇಳಿದರೆ, ಹೀರೋ ಆಗಬೇಕು ಅಂತ ಹೇಳಿದರೆ ಚೆನ್ನಾಗಿರಬೇಕು, ಪರ್ಸ್ನಾಲಿಟಿ ಚೆನ್ನಾಗಿರಬೇಕು, ತಲೆ ತುಂಬ ಕೂದಲಿರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು. ಇದು ನಮ್ಮಲ್ಲಿ ಇವನ್ ನಾವು ಸಣ್ಣ ಇರುವಾಗಲೂ ಇರ್ಬೋದು, ಅಥವಾ ಇವಾಗಲೂ ಇರ್ಬೋದು, ಅಥವಾ ಈಗ ಮಕ್ಕಳಲ್ಲಿ ಇರ್ಬೋದು, ಈ ಥರಕ್ಕೆ ಒಂದು ನಮ್ಮಲ್ಲಿ ಕಲ್ಪನೆ ಇತ್ತು. ಆದರೆ ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ಕೆಳಗೆ ಮಾಡಿ ನೀವು ಇವತ್ತು ಕರ್ನಾಟಕದ ನಂಬರ್ 1 ಸ್ಟಾರ್ ಆಗಿ ನೀವು ನಿಂತಿದ್ದೀರಿ. ಹಾಗಿರ್ಬೇಕಾದ್ರೆ ಈ ಮಕ್ಕಳಲ್ಲಿ ಇರುವಂತಹ ಈ ಕಲ್ಪನೆಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಐ ಥಿಂಕ್ ಮಕ್ಕಳಲ್ಲಿ ಯಾವತ್ತೂ ಆ ಕಲ್ಪನೆ ಇರೋದೇ ಇಲ್ಲ, ದೊಡ್ಡವರಲ್ಲಿ ಮಾತ್ರ ಇರೋದು. ದೊಡ್ಡವ್ರು ಮಾತ್ರ ಅಷ್ಟು ಜಡ್ಜ್ಮೆಂಟ್ ಇರ್ತಾರೆ. ಯಾಕಂದರೆ ಒಬ್ಬ ತಂದೆ ತಲೆಯಲ್ಲಿ ಕೂದಲಿರಲಿ ಇಲ್ಲದೇ ಇರಲಿ, ಮಗು ಅವನ ಕೈಗೆ ಹೋಗುತ್ತೆ. ಕೂದಲಿದೆ ಚೆನ್ನಾಗಿದೆ ಅಂತ ಪಕ್ಕದವನ ಕೈಯಲ್ಲಿ ಹೋಗಲ್ಲ. ಬಟ್ ನಾವು ಸೊಸೈಟಿಯಾಗಿ ಹೀರೋ ಅಂದರೆ ಅದರ ಅರ್ಥ ಬಹಳ ಬೇರೆ ರೀತಿ ಅರ್ಥ. ಅಂದರೆ ಚಂದ ಅಂದರೆ ಏನು, ಫಸ್ಟ್ ಆಫ್ ಆಲ್ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇದಿಲ್ಲ. ಬಟ್ ಆದರೆ ನನ್ನ ಮಕ್ಕಳ ಬಗ್ಗೆ ಒಂದು ಹೇಳ್ತೀನಿ. ನೀವು ಯಾವ ರೀತಿ ಇದ್ದೀರಿ ಅದಕ್ಕೊಂದು 1000 ಜನ ಕಮೆಂಟ್ ಹೊಡಿತಾ ಇರ್ತಾರೆ. ರಿಲೇಟಿವ್ಸ್ ಇರ್ಬೋದು, ಇವನು ಮಗ ನೋಡು ಕಪ್ಪಿದ್ದಾನೆ, ಅಥವಾ ಅದಿದ್ದಾನೆ, ಹೀಗಿದ್ದಾನೆ, ಇಷ್ಟು ಸಪುರ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ, ಅದಿದ್ದಾನೆ, ಇದಿದ್ದಾನೆ. ಅದು ಅರ್ಥ ಮಾಡ್ಕೊಳ್ಳಿ, ಸಮಾಜಕ್ಕೆ ನಿಮ್ಮಲ್ಲಿರುವಂತಹ ಒಳ್ಳೆತನವನ್ನು ಗುರುತಿಸುವಂತಹ ಶಕ್ತಿ, ಕ್ಷಮತೆ ಯಾವತ್ತೂ ಇಲ್ಲ, ಅದು ಬರೋದಕ್ಕೆ ಸಾಧ್ಯನೂ ಇಲ್ಲ. ಬಟ್ ನೀವೊಂದು ಕೆಲಸ ಅರ್ಥ ಮಾಡ್ಕೋಬೇಕು, ನೀವು ಹೇಗಿದ್ದೀರಿ, ನೀವು ದೇವರು ಸೃಷ್ಟಿ ಮಾಡಿರುವಂತಹ ಒಂದು ಅದ್ಭುತವಾದ ಕಲಾಕೃತಿ. ಹಾಗಾಗಿ ನಿಮ್ಮನ್ನು ಯಾರು ಏನು ಬೇಕಾದರೂ ಹೇಳಿದ್ರು ನಿಮ್ಮ ಬಗ್ಗೆ ಧೈರ್ಯ ಇರಬೇಕು. ನಿಮ್ಮ ಬಗ್ಗೆ ಏನು ಧೈರ್ಯ ಇರಬೇಕು, ನಾನು ಹೇಗಿದ್ದೀನಿ, ನನಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ, ಬಟ್ ಅದರಲ್ಲಿ ಏನೋ ತಪ್ಪು ಅಂತ ನನಗೆ ಕಾಣಿಸಲ್ಲ ಅಂತ. ಸೊ ಅದೊಂದೇನಾದರೂ ಧೈರ್ಯ ನಿಮಗಿದ್ರೆ ಬೇರೆ ಯಾರೂ ಕೂಡ ಅದನ್ನು ನಿಮ್ಮಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ. ಬಟ್ ಅದು ಇಲ್ಲ ಅಂತ ಹೇಳಿದ್ರೆ ಪ್ರತಿ ಸತಿ ನೀವು ಜನ ನಮ್ಮನ್ನ ಅಂದರೆ ಮತ್ತೊಂದು ಅರ್ಥ ಮಾಡ್ಕೋಬೇಕು, ಬುಲ್ಲಿ ಮೆಂಟಾಲಿಟಿ ಅಂತ ಕರಿತೀವಿ. ಅಂದರೆ ಜನ ಯಾಕೆ ನಮ್ಮಲ್ಲಿ ತಲೆಯಲ್ಲಿ ಕೂದಲಿಲ್ಲ ಅನ್ನೋದೊಂದು ದೊಡ್ಡ ವಿಷಯ ಮಾಡ್ತಾರೆ, ಅಥವಾ ಹಲ್ಲು ಮುಂದೆ ಇದೆ ಅನ್ನೋ ಒಂದು ದೊಡ್ಡ ವಿಷಯ ಮಾಡ್ತಾರೆ, ಕಪ್ಪಿದೆ ಅಂದರೆ ದೊಡ್ಡ ವಿಷಯ ಮಾಡ್ತಾರೆ. ಯಾಕೆ ಅಂದರೆ ಜನಗಳಲ್ಲಿ ಕೊಡೋದಕ್ಕೆ ನಿಮ್ಮ ಕಡೆ ಕೊಡೋದಕ್ಕೆ ಪ್ರೀತಿ ಅವರೊಳಗಿಲ್ಲ. ಹಾಗಾಗಿ ಅವರ ನ್ಯೂನ್ಯತೆಯಿಂದಾಗಿ ನಿಮ್ಮನ್ನ ಲೇವಡಿ ಮಾಡೋದು, ನಿಮ್ಮನ್ನೇ ಹೀಯಾಳಿಸೋದು, ಇದನ್ನು ಮಾಡ್ತಾನೆ ಇರ್ತಾರೆ. ಸ್ಪೆಷಲಿ ಮಕ್ಕಳಿರ್ಬೇಕಾದ್ರೆ ಜಾಸ್ತಿ ಇರುತ್ತೆ. ನಿಮಗೊಂದು ವಿಷಯ ಅರ್ಥ ಮಾಡಬೇಕು, ಯಾರೇ ನಿಮ್ಮನ್ನು ಆ ಥರ ಏನಾದರೂ ಹೀಯಾಳಿಸಿದ್ರೆ, ಲೇವಡಿ ಮಾಡಿದರೆ, ತಮಾಷೆ ಮಾಡಿದ್ರೆ, ಎದುರುಗಡೆ ಇರುವಂಥ ವ್ಯಕ್ತಿಯಲ್ಲಿ ಏನೋ ಒಂದು ಕೊರತೆ, ಏನೋ ಒಂದು ನ್ಯೂನ್ಯತೆ ಇದೆ ಅಂತ. ಹೇಗೆ ಕಣ್ಣಿಲ್ಲದವನು ಮುಂದೆ ಬಂದಾಗ ನಿಮ್ಗೆ ಡಿಕ್ಕಿ ಹೊಡೆದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ವೋ, ಹಾಗೆ ತಲೆ ಇಲ್ಲದವನು ನಿಮ್ಗೆ ತಮಾಷೆ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದನ್ನು ತಲೆಯಿಂದ ಹೊರಗೆ ಹಾಕಿ ಆರಾಮಾಗಿ ಬದುಕನ್ನು ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್ ಈ ಸ್ಫೂರ್ತಿಯ ಮಾತುಗಳಿಗೆ. ಸರ್, ಇವಾಗ ನಮಗೆಲ್ಲ ಒಂದು ಕ್ವಶನ್, ಈಗ ಇಲ್ಲಿ ಏನು ಶೂಟಿಂಗ್ ಆಗ್ತಾ ಉಂಟಾ, ಅದು ಯಾವ ಮೂವಿ, ಅದು ಯಾವಾಗ ರಿಲೀಸ್ ಆಗ್ಬೋದು? ಯಾಕಂದ್ರೆ ನಮಗೆಲ್ಲರಿಗೊಂದು ಕ್ಯೂರಿಯಾಸಿಟಿ ಇರ್ತದೆ, ಅದು ಯಾವಾಗ ರಿಲೀಸ್ ಆಗ್ಬೋದು. ಯಾಕಂದ್ರೆ ನಮ್ಮ ಸ್ಕೂಲ್ ಉಂಟು, ನಮ್ಮ ಸ್ಕೂಲನ್ನು ನೋಡಬೇಕು, ತೆರೆ ಮೇಲೆ ದೊಡ್ಡ ಪರದೆ ಮೇಲೆ ನೋಡೋದು ಅಂತ ಹೇಳಿದರೆ ಅದೊಂದು ರೀತಿಯ ಅದ್ಭುತ ಸಮಯ. ಅದು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಹೇಳ್ಬೋದಾ ಸರ್?
ಇದು ನಾವು ಈಗ ಏನು ಶೂಟ್ ಮಾಡ್ತಿದ್ದೀವಲ್ಲ, ಇವಾಗ ನಾವು ಇನ್ನೂ ಒಂದು 90% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಒಂದು 10% ಅಷ್ಟು ಇನ್ನೂ ಶೂಟ್ ಉಳ್ಕೊಂಡಿದೆ. ಇದರ ಹೆಸರು ನಾವು ಸದ್ಯಕ್ಕೆ ಹೇಳೋ ಹಾಗಿಲ್ಲ. ಅದನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ನಾವು ಒಂದು ಸರಿಯಾದ ಸಮಯ ನೋಡ್ಕೊಂಡು ಅನೌನ್ಸ್ ಮಾಡ್ತೀವಿ. ಅವಾಗ ನಿಮಗೆಲ್ಲ ಖಂಡಿತ ಅದು ಯಾವ ಚಿತ್ರ ಅಂತ ಹೇಳಿ ತಿಳಿಯುತ್ತೆ. ಮತ್ತು ಯಾವಾಗ ರಿಲೀಸ್ ಅಂತ ಅನ್ನೋದು ಕೂಡ ಇನ್ನು ಸಾಕಷ್ಟು ಕೆಲಸಗಳಿರೋದ್ರಿಂದ ಇವಾಗಲೇ ಹೇಳೋದು ಸ್ವಲ್ಪ ಕಷ್ಟ. ಆದರೆ ಸದ್ಯದಲ್ಲೇ ಬರುತ್ತೆ. ನೀವೆಲ್ಲ ಖಂಡಿತ ಇದನ್ನು ದೊಡ್ಡ ಪರದೆ ಮೇಲೆ ನೋಡ್ತೀರಾ. ಓಕೆ ಸರ್, ಇವಾಗ ನಮ್ಮ ಬಾಲ ವಿಕಾಸ ಪರಿವಾರವನ್ನು ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಆಟ ಆಡ್ತಾ ಇದ್ದೀರಾ. ಒಂದು ರೀತಿ ನಮ್ಮವರಲ್ಲಿ ನಮ್ಮವರಾಗಿದ್ದೀರಿ. ನಾವೀಗ ನೋಡ್ತಾ ಇರುವಾಗ ನಮಗೆ ನೀವು ಬೇರೆ ಅಂತ ನಮ್ಗೆ ಅನ್ನಿಸೋದಿಲ್ಲ. ನಮ್ಮವರಾಗಿ ನಮ್ಮ ಬಾಲ ವಿಕಾಸ ಪರಿವಾರದಲ್ಲಿ ನೀವು ನಮ್ಮ ಸದಸ್ಯರೇ. ಈ ಪರಿವಾರದ ಬಗ್ಗೆ ಅಥವಾ ಈ ಗ್ರಾಮೀಣ ಪರಿಸರದಲ್ಲಿ ಇಂತಹ ಒಂದು ಶಾಲೆ, ಎಲ್ಲ ಸೌಲಭ್ಯಗಳು ನಗರ ಪ್ರದೇಶಗಳ ಶಾಲೆಗಳಿಗಿಂತ ಹೆಚ್ಚಿನ ಸೌಲಭ್ಯಗಳಿರುವಂತಹ ಈ ಶಾಲೆ, ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲಿಗೆ ನಾನು ಈ ಶಾಲೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಹೇಶ್ ಶೆಟ್ಟಿ ಅವರನ್ನು ತಿಳ್ಕೊಂಡಿದ್ದೇನೆ. ಜೊತೆಗೆ ಅವರ ತಂದೆ ಪ್ರಹ್ಲಾದ್ ಶೆಟ್ಟಿ ಅವರು ಕೂಡ ಎಷ್ಟು ಈ ಶಾಲೆಗೋಸ್ಕರ ಶ್ರಮ ಪಟ್ಟಿದ್ದಾರೆ. ಜೊತೆಗೆ ಈ ಶಾಲೆಯಲ್ಲಿರುವಂತಹ ಶಿಸ್ತು, ಜೊತೆಗೆ ಶಾಲೆಯಲ್ಲಿರುವಂತಹ ಒಂದು ವ್ಯವಸ್ಥೆ, ಜೊತೆಗೆ ಈ ಶಾಲೆ ಯಾತಕ್ಕೋಸ್ಕರ ಇಲ್ಲಾಗಿದೆ ಅನ್ನುವಂಥ ಕನಸು, ಇದೆಲ್ಲ ನೋಡಬೇಕಾದ್ರೆ ಬಹಳ ಖುಷಿ ಅನಿಸುತ್ತೆ. ಬಟ್ ಈ ಎಲ್ಲ ಒಂದು ಏನೆಲ್ಲ ವ್ಯವಸ್ಥೆಗಳಿದೆ ಅದನ್ನು ದಯವಿಟ್ಟು ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಬಳಸ್ಕೋಬೇಕು. ಅಂದರೆ ನಾನು ಕೂಡ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ವಿದ್ಯಾರ್ಥಿ. ನಾವೇನು ಅನ್ಕೋತೀವಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಒಂದ್ಸಲ ಸಿಟಿಗೆ ಹೋದಾಗ ಅಲ್ಲಿ ಯಾವುದೋ ಮೊಸೈಕ್ ಫ್ಲೋರು, ಯಾವುದೋ ಟೈಲ್ಸ್ ಇರೋ ಫ್ಲೋರು, ಯಾವುದೋ ಗ್ಲಾಸ್ ಇರೋವಂಥ ವಾಶ್ರೂಮ್ ನೋಡಿದಾಗ ಒಂದ್ಸಲ ನಮ್ಮಲ್ಲಿ ಭಯ ಹುಟ್ಟುತ್ತೆ. ಯಾರೋ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ರೆ ಅಥವಾ ಯಾವುದೋ ಬೆಂಗಳೂರು ಬಾಂಬೆ ಅಂತ ರಿಲೇಟಿವ್ಸ್ ಬಂದರೆ ನಾವು ಸಣ್ಣವರು ಅಂತ ಅನಿಸುತ್ತೆ. ದಯವಿಟ್ಟು ಆ ಕೀಳರಿಮೆಯನ್ನು ನಿಮ್ಮ ಮನಸ್ಸಿಂದ ಹೊರಗೆ ಹಾಕಿ. ಯಾಕಂದರೆ ಒಂದು ಹಳ್ಳಿಯಲ್ಲಿ ಮಾತ್ರ ಅಷ್ಟು ಶ್ರೀಮಂತವಾದ ಬದುಕಿರೋಕ್ಕೆ ಸಾಧ್ಯ. ಒಂದು ನಾಯಿ, ಬೆಕ್ಕು, ದನ, ಕರು, ಅಜ್ಜ ಅಜ್ಜಿ, ಹಾಲು ಕರೆಯೋದು, ಹಂಡೆ ಸ್ನಾನ, ಜೊತೆಗೆ ರಾತ್ರಿಯ ಕತೆಗಳು, ಇದೆಲ್ಲದೂ ಕೂಡ ಇರೋದು ನಿಮ್ಮ ಹಳ್ಳಿಲಿ ಮಾತ್ರ. ಜೊತೆಗೆ ಮಹೇಶ್ ಶೆಟ್ಟಿ ಅವರು, ಪ್ರಹ್ಲಾದ್ ಶೆಟ್ಟಿ ಅವರು ಇಷ್ಟು ದಶಕಗಳಿಂದ ಕಂಡ ಕನಸೇನಿದೆ ಈ ಶಾಲೆಯನ್ನು ಇನ್ನೂ ಬೆಟರ್ ಮಾಡಬೇಕು ಅಂತ, ಅದಕ್ಕೂ ಕೂಡ ಒಂದು ಅರ್ಥ ಬರುವ ಹಾಗೆ ನೀವು ನಡ್ಕೋತೀರಾ ಅನ್ನೋ ನನ್ನ ಭಾವನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೊಂದು ನಮ್ಮಲ್ಲಿದ್ದಂತಹ ತಪ್ಪು ಕಲ್ಪನೆ, ನಾನು ಇವತ್ತು ಬೆಳಿಗ್ಗೆ ಅಂದ್ಕೊಂಡೆದ್ದು, ಸಿನಿಮಾ ಅಂತ ಹೇಳಿದರೆ ಒಂದು ರೀತಿ ಮಜಾ ಮಾಡೋದು, ಅಂದರೆ ನಮಗಿರುವಂಥ ಕಲ್ಪನೆ ಹಾಗೆ ಗಮ್ಮತ್ತು. ಶೂಟಿಂಗ್ ಅಂತ ಹೇಳಿದರೆ ಅದೊಂದು ರೀತಿ ಗಮ್ಮತ್ತು, ಮಜಾದಲ್ಲಿರುವಂಥದ್ದು ಅಂತ. ಆದರೆ ಅಲ್ಲಿ ಡಿಸಿಪ್ಲಿನ್ ಏನು ಅಂತ ನಮಗೆ ಅರ್ಥ ಆದ್ದು ಇವತ್ತು. ಆ ಪಿನ್ ಡ್ರಾಪ್ ಸೈಲೆನ್ಸ್ ಏನು ಹೇಳ್ತಾರೆ, ನೀವು ಮೈಕದಲ್ಲಿ ಅನೌನ್ಸ್ ಮಾಡುವಂಥದ್ದು, ಆ ಶೂಟಿಂಗ್ ಟೈಮಲ್ಲಿ ಯಾವ ಒಂದು ಕೂಡ ಗಲಾಟೆ ಇರಬಾರ್ದು, ಅದನ್ನು ನೋಡ್ತಾ ಅನಿಸುವಂಥದ್ದು. ಕಲಿಕೆ ಅಂತ ಹೇಳುವಂಥದ್ದಕ್ಕೆ ಯಾವುದೇ ಮಿತಿ ಇಲ್ಲ. ಯಾವ ಕ್ಷೇತ್ರ ಆದರೂ ಕೂಡ ಅದು ಕಲಿಕೆಗೆ ಅನುಗುಣವಾದದ್ದು. ಇದರ ಜೊತೆಗೆ ಇದನ್ನು ನಾವು ಅರ್ಥ ಮಾಡಿಕೊಂಡದ್ದು ಎಷ್ಟು ಚೆನ್ನಾಗಿ ನಡೀತಾ ಉಂಟು, ಎಷ್ಟು ಡೆಡಿಕೇಶನ್ ಉಂಟು, ಕಮಿಟ್ಮೆಂಟ್ ಹೇಗೆ ಉಂಟು. ಒಂದು ಶೂಟಿಂಗ್ ನಮ್ಮ ಒಂದು ಕಲ್ಪನೆಯನ್ನೇ ಬದಲಾಯಿಸಿದಂಥದ್ದು ಈ ಶೂಟಿಂಗ್. ನಾವು ಕೂಡ ಅದೆಷ್ಟೋ ಕಲ್ತ್ವಿ, ಟೀಚರ್ಸ್ ಆಗಿದ್ರೂ ನಾವು ಎಷ್ಟೋ ಕಲ್ತ್ವಿ ಇದರ ಬಗ್ಗೆ. ಇದರ ಜೊತೆಗೆ ನಿಮ್ಮ ಸರಳತೆ. ಮೊನ್ನೆ ನಮ್ಮೊಬ್ಬರು ಸರ್ ಹೇಳ್ತಾ ಇದ್ರು, ಪೃಥ್ವಿ ಸರ್ ಅವರೇ ಬಂದು ಶೇಕ್ ಹ್ಯಾಂಡ್ ಮಾಡಿ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನನಗೆ ಯಾಕಂದರೆ ಅಂತಹ ಒಂದು ಮಹಾನ್ ನಿರ್ದೇಶಕರು, ಅವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ರಾಜ್ವಿ ಶೆಟ್ಟಿ ಸರ್ ನಮ್ಮವರೇ, ಎಲ್ಲಿ ಸಿಕ್ಕಿದ್ರು ಆ ನಗು, ಆ ಮಾತು, ಅದು ಒಂದು ಖುಷಿ ಆಗ್ತದೆ. ಯಾಕೆ ಸರ್ ಇವತ್ತು ಹೀಗೆ ಬೆಳೆದಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ಆ ಸರಳತೆಯೇ ಸೂತ್ರ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆದದ್ದು ಸರ್. ತುಂಬ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಜೊತೆ ಸಮಯವನ್ನು ನೀವು ಕಳೆದದ್ದಕ್ಕೆ. ಇದನ್ನು ಮೀರಿ ಇನ್ನೇನಾದರೂ ನಿಮಗೆ ಮಾತಾಡುವಂಥದ್ದು, ಒಂದು ಶಾಲೆ, ಶಿಕ್ಷಕರು, ಮಕ್ಕಳು? ಇಲ್ಲ, ಅಷ್ಟು ದೊಡ್ಡವರು ಯಾರೂ ಇಲ್ಲ. ಒಂದೇ ಮಕ್ಕಳ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬ ಜನ ದೊಡ್ಡವ್ರ ಹತ್ರ ನಿಮ್ಮ ಹತ್ರ ಹೇಳಲ್ಲ, ಬಟ್ ತುಂಬ ಜನ ದೊಡ್ಡವ್ರು ಮಾತಾಡೋದು ಒಂದೇ, ನಮ್ಮ ಬಾಲ್ಯದ ಜೀವನ ಬಹಳ ಚೆನ್ನಾಗಿತ್ತು ಅಂತ. ಬಟ್ ನಿಮಗೆ ಯಾವತ್ತೂ ಒಂದು ಆಸೆ ಇರುತ್ತೆ, ನಾವು ಬೆಳಿಬೇಕು, ದೊಡ್ಡವರಾಗಬೇಕು ಅಂತ. Thank you so much, Bala Vikas School Management, for inviting us here. Thank you, sir. Nice to see you all. Thank you. Thank you, sir. ಋಣವ ಮರೆಯುವುದುಂಟೆ ಸಮರಸದ ಬದುಕಿನಲ್ಲಿ, ಬರುವ ನಾಳೆಗಳಲ್ಲಿ
ಇರಲಿ ಭಾವ ಬಂದವು ಇಲ್ಲಿ, ನಂಟಿನ ಗಂಟಿರಲಿ ಅಜರಾಮರ ಎಂಬ ಆಶಯದೊಂದಿಗೆ ಬಾಲ ವಿಕಾಸದ ಅಂಗಳದಲ್ಲಿ ಸಿನಿ ಜಗತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ರಾಜ್ ಬಿ ಶೆಟ್ಟಿ ಸರ್, ಶ್ರೀಯುತ ಪೃಥ್ವಿ ಸರ್ ಹಾಗೆ ಶ್ರೀಯುತ ಶಹನಾದ್ ಜಲಾಲ್ ಸರ್ ಇವರನ್ನು ನಮ್ಮ ಬಾಲ ವಿಕಾಸ ಪರಿವಾರದ ಪರವಾಗಿ ಅತ್ಯಂತ ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.